ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇರಾನ್ನ ಪವರ್ ಪ್ಲಾಂಟ್ಗಳ ಮೇಲಿನ ದಾಳಿ ಮುಂದೂಡಿಕೆ, 5 ದಿನಗಳಿಗೆ ಮುಂದೂಡಿಕೆ ಎಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. 5 ದಿನಗಳ ಕಾಲ ಯಾವುದೇ ಪವರ್ ಪ್ಲಾಂಟ್ನ ಮೇಲೆ ನಾವು ದಾಳಿಯನ್ನ ಮಾಡಲ್ಲ, ದಾಳಿಯನ್ನ ಮುಂದೂಡಿಕೆ ಮಾಡಿದ್ದೇವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ಹೇಳಿಕೆಯಿಂದ ಇಳಿದಿದೆ ಕಚ್ಚಾ ತೈಲದ ಬೆಲೆ. ಇರಾನ್ ಜೊತೆ ಅಮೆರಿಕ ಮಾತುಕತೆ ನಡೆಸುತ್ತಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಯುದ್ಧ ನಿಲ್ಲುವಂತಹ ಆಶಾಭಾವನೆಯಿಂದ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದೆ. ಪ್ರತಿ ಬ್ಯಾರೆಲ್ಗೆ $113ಗಳಿಂದ $100ಗೆ ಈಗ ಇಳಿಕೆಯಾಗಿದೆ. ಅಂದರೆ $13 ಅಷ್ಟು ಇಳಿಕೆಯಾಗಿದೆ. ಡಾಲರ್ಗೆ ಯುದ್ಧಕ್ಕೂ ಮುನ್ನ 1 ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $65 ಇತ್ತು. ಯುದ್ಧ ಆರಂಭ ಆದಮೇಲೆ ಅದು $113ರಿಂದ $120 ಆಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ಯುದ್ಧಕ್ಕಿಂತ ಮುಂಚೆ ಇದ್ದಂಥದ್ದು ಬ್ಯಾರೆಲ್ಗೆ $65, ಯುದ್ಧ ಆಗ್ತಿದ್ದಂಗೆ $113ರಿಂದ $120. ಈಗ 5 ದಿನಗಳ ದಾಳಿ ಇಲ್ಲ ಅನ್ನೋ ಹೇಳಿಕೆಯಿಂದ ಮತ್ತೆ ಕಚ್ಚಾ ತೈಲ ಬೆಲೆಯಲ್ಲಿ ಇಳಿಕೆ. ಮಾಹಿತಿಯನ್ನು ನೀಡೋದಾದ್ರೆ. ಹೌದು ಮಧುಸೂದನ್, ಈಗ ಮುಖ್ಯವಾಗಿ ಈ ಜಗತ್ತಿನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ನಿಂತರೆ ಸಾಕು, ಕಚ್ಚಾ ತೈಲದ ಬೆಲೆ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ, ಹೊರ್ಮುಜ್ ಜಲಸಂಧಿ ಕೂಡ ಓಪನ್ ಆಗುತ್ತೆ ಮತ್ತು ಕಚ್ಚಾ ತೈಲದ ಸಾಗಣೆ ಕೂಡ ಸುಗಮವಾಗಿ ಜಗತ್ತಿನಲ್ಲಿ ಆಗುತ್ತೆ. ಇದರಿಂದಾಗಿ ಜಗತ್ತಲ್ಲಿ ಕಚ್ಚಾ ತೈಲದ ಬೆಲೆ ಕೂಡ ಇಳಿಕೆ ಆಗುತ್ತೆ. ಆದ್ರೀಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಾತ್ಕಾಲಿಕವಾಗಿ ಇರಾನ್ನ ಎನರ್ಜಿ ಪ್ಲಾಂಟ್ಗಳು ಮತ್ತು ಪವರ್ ಪ್ಲಾಂಟ್ಗಳ ಮೇಲೆ ನಡೆಸ್ತೀನಿ ಅಂತ ಹೇಳಿದಂತ ದಾಳಿಯನ್ನು 5 ದಿನಗಳ ಕಾಲ ಮುಂದೂಡಿದ್ದಾರೆ. ಇದಕ್ಕೆ ಕಾರಣ ಅಂತಂದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆಗಳು ನಡೀತವೆ. ಈ ಮಾತುಕತೆಗಳು ಒಂದು ರಚನಾತ್ಮಕವಾಗಿವೆ ಮತ್ತು ಫಲಪ್ರದವಾಗಿವೆ. ಈ ಕಾರಣಕ್ಕಾಗಿನೇ ಈ ದಾಳಿಯನ್ನ 5 ದಿನಗಳ ಕಾಲ ಮುಂದೂಡುವಂತೆ ಅಮೆರಿಕದ ಸೇನೆಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತೇಳಿ ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆ ಸಂಜೆ ಘೋಷಣೆಯನ್ನ ಮಾಡಿದ್ದಾರೆ. ಈ ಘೋಷಣೆ ಮಾಡಿದ ಬಳಿಕ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆನಲ್ಲಿ ಕಚ್ಚಾ ತೈಲದ ಬೆಲೆ ಕೂಡ ಪ್ರತಿ ಬ್ಯಾರೆಲ್ಗೆ $113ನಿಂದ $100ಗೆ ಇಳಿಕೆಯಾಗಿದೆ. ಇದೇ ರೀತಿಯಾಗಿ ಏನಾದ್ರೂ ಕೂಡ ಯುದ್ಧ ಸಂಪೂರ್ಣವಾಗಿ ನಿಂತರೆ, ಸಂಪೂರ್ಣವಾದಂತಹ ಕದನ ವಿರಾಮವನ್ನು ಘೋಷಣೆಯನ್ನ ಮಾಡಿದ್ರೆ ಮತ್ತಷ್ಟು ಕಚ್ಚಾ ತೈಲದ ಬೆಲೆ ಇಳಿಕೆ ಆಗುತ್ತೆ. ಇದರಿಂದ ಎಲ್ಲಾ ದೇಶಗಳಿಗೂ ಕೂಡ ಅನುಕೂಲ ಆಗುತ್ತೆ. ಆದ್ರೀಗ ಫ್ಯಾಕ್ಟ್ ಚಾನಲ್ ಅಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆಗಳು ನಡೀತಾವೆ. ಇರಾನ್ ದೇಶ ಕೂಡ ನಾವು ಅಮೆರಿಕದೊಂದಿಗೆ ಯಾವುದೇ ಮಾತುಕತೆಯನ್ನ ನಡೆಸ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದೆ. ಆದ್ರೆ ತೆರಿಗೆ ಹಿಂದೆ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆಗಳು ನಡೀತಾವೆ. ಆ ಮಾತುಕತೆಗಳು ಫಲಪ್ರದವಾಗಿ ಸಂಪೂರ್ಣವಾಗಿ ಕದನ ವಿರಾಮವನ್ನ ಘೋಷಣೆ ಮಾಡುವಂತ ನಿಟ್ಟಿನಲ್ಲಿ ಈಗ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋ ಒಂದು ಕುತೂಹಲ ಇದೆ. ಈಗ ಕದನ ವಿರಾಮ ಘೋಷಣೆ ಮಾಡ್ಲಿಕ್ಕೆ ಇರಾನ್ ಕೆಲವೊಂದು ಷರತ್ತುಗಳನ್ನ ಹಾಕ್ತಾ ಇದೆ. ಅದೇ ರೀತಿಯಲ್ಲಿ ಅಮೆರಿಕ ಕೂಡ ಕೆಲವೊಂದು ಬೇಡಿಕೆಗಳನ್ನ ಇಡ್ತಾ ಇದೆ. ಏನಂದ್ರೆ ಇರಾನ್ ನಲ್ಲಿ ತನ್ನ ಕೈಗೊಬ್ಬೆ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ಅಲ್ಲಿ ಅಸ್ತಿತ್ವದಲ್ಲಿ ಇರಬೇಕು. ಜೊತೆಗೆ ಇರಾನ್ ನಲ್ಲಿರುವಂತಹ ಯುರೇನಿಯಂ ಅನ್ನ ಸಂಪೂರ್ಣವಾಗಿ ಅಮೆರಿಕದ ವಶಕ್ಕೆ ಕೊಡಬೇಕು. ಇರಾನ್ ಇನ್ ಮುಂದೆ ಯಾವುದೇ ನ್ಯೂಕ್ಲಿಯರ್ ಅಸ್ತ್ರಗಳನ್ನ ತಯಾರು ಮಾಡಬಾರ್ದು, ದೂರಗಾಮಿ ಕ್ಷಿಪಣಿಗಳನ್ನ ತಯಾರು ಮಾಡಬಾರ್ದು ಅನ್ನುವ ಷರತ್ತುಗಳನ್ನ ಅಮೆರಿಕ ಹಾಕ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇರಾನ್ ಕೂಡ ತನಗಾಗಿರುವಂತಹ ಯುದ್ಧ ನಷ್ಟಕ್ಕೆ ಪರಿಹಾರವನ್ನ ಕೊಡಬೇಕು ಮತ್ತು ಹೊರ್ಮುಜ್ ಜಲಸಂಧಿಯ ಮೇಲೆ ನಮ್ಮ ನಿಯಂತ್ರಣ ಸಂಪೂರ್ಣವಾಗಿರಬೇಕು. ಇರಾನ್ನ ಸರ್ಕಾರವನ್ನ ಅದಕ್ಕೆ ಗುರುತಿಸಿ ಗೌರವಿಸಿ ಮನ್ನಣೆಯನ್ನ ಕೊಡಬೇಕು ಅಂತೇಳಿ ಇರಾನ್ ಕೂಡ ಬೇಡಿಕೆಯನ್ನ ಇಡ್ತಾ ಇದೆ. ಹೀಗಾಗಿ ಈ ವಿಷಯಗಳ ಬಗ್ಗೆ ಈಗ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆಗಳು ನಡೀತಾ ಇವೆ. ಈ ಮಾತುಕತೆಗಳು ಯಶಸ್ವಿ ಆಗ್ತವಾ ಇಲ್ವಾ ಅನ್ನೋದ್ರ ಮೇಲಿನ ಯುದ್ಧ ನಿಲ್ಲುತ್ತಾ ಇಲ್ವಾ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಆದ್ರೀಗ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ಘೋಷಣೆಯಿಂದನೇ ಕಚ್ಚಾ ತೈಲದ ಬೆಲೆ 13% ಕಡಿಮೆ ಆಗಿದೆ. ಈಗ ಮುಂದೆ ಕೂಡ ಇದೇ ರೀತಿಯಾಗಿ ಸಂಪೂರ್ಣವಾಗಿ ಕದನ ವಿರಾಮ ಘೋಷಣೆ ಇದ್ರೆ ಮತ್ತಷ್ಟು ಬೆಲೆ ಕಮ್ಮಿ ಆಗುತ್ತೆ ಮತ್ತು ಜಗತ್ತಿಗೂ ಕೂಡ ಒಳ್ಳೇದಾಗುತ್ತೆ ಮತ್ತು ಅಗತ್ಯ ವಸ್ತುಗಳ ಪೂರೈಕೆ ಕೂಡ ಸುಗಮವಾಗಿ ಆಗುತ್ತೆ. ಈಗ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ಲಿ ಇಂಪೋರ್ಟ್ ಆಗ್ಲಿ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಕ್ಸ್ಪೋರ್ಟ್ ಇಂಪೋರ್ಟ್ ಮೇಲೂ ಕೂಡ ಇದು ಭಾರಿ ಪರಿಣಾಮ ಬೀರಿದೆ. ಯುದ್ಧದಿಂದಾಗಿನೇ ಜಗತ್ತಿನ ಎಲ್ಲಾ ಪ್ರಮುಖ ದೇಶಗಳು ಕೂಡ ಒಂದಲ್ಲ ಒಂದು ರೀತಿಯಾದಂತಹ ತೊಂದರೆಯನ್ನ ಅನುಭವಿಸ್ತವೆ. ಮಧುಸೂದನ್, ಚಂದ್ರಮೋಹನ್ ಹಾಗೆ ಸಂಪರ್ಕದಲ್ಲಿ ಇರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.